ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವಾಗಿರೋ ಲೊಕೇಶನ್ ಪೂರಿನಲ್ಲಿದ್ದೀನಿ. ಪೂರಿ ಜಗನ್ನಾಥ ದೇವಸ್ಥಾನ ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ ಇದೆ. ನೆನ್ನೆ ಈ ಪೆಟ್ರೋಲ್ ಪಂಪಲ್ಲಿ ಬಂದು ಸ್ಟೇ ಮಾಡಿದ್ದೆ. ಸೊ ನೆನ್ನೆ ಇಲ್ಲಿಗೆ 4 ಗಂಟೆಗೆ ಬಂದೆ. ಇಲ್ಲ ಬೆಳಗ್ಗೆ ಹೋಗೋಣ ಅಂತೇಳಿ ನೆನ್ನೆ ಈ ಪೆಟ್ರೋಲ್ ಪಂಪಲ್ಲಿ ಬಂದು ಸ್ಟೇ ಮಾಡಿ ಇವಾಗ ನಿಮಗೆ ಪೂರಿ ಜಗನ್ನಾಥ ದೇವಸ್ಥಾನ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ ಮತ್ತು ಸಮುದ್ರ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ. ಪೂರಿನಲ್ಲಿ ಏನೇನು ವಿಶೇಷವಾಗಿದೆಯೋ ಅದನ್ನೆಲ್ಲ ನಿಮಗೆ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಭಯ್ಯ, ಥ್ಯಾಂಕ್ ಯು, ಧನ್ಯವಾದ. ಜೈ ಜಗನ್ನಾಥ. ಇವಾಗ ಇಲ್ಲಿಂದ ಜಗನ್ನಾಥ ಟೆಂಪಲ್ ನೋಡೋದಕ್ಕೆ ಹೋಗೋಣ. ಐ ಥಿಂಕ್ ಫುಲ್ ರಶ್ ಇರ್ಬೋದು ಅನಿಸುತ್ತೆ. ಸೊ ಯಾವಾಗಲೂ ಈ ಜಗನ್ನಾಥ ದೇವಸ್ಥಾನ ರಶ್ ಇರುತ್ತೆ. ಬನ್ನಿ ಹೋಗೋಣ, ನೋಡೋಣ. ಇದು ಪೂರಿ ಸಿಟಿ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ಒಳಗಡೆ ಒಂದು 2 ಕಿಲೋಮೀಟ್ರ್ ಹೋದರೆ ಸಿಟಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಎಲ್ಲಾದರೂ ಒಂದು ಟೀ ಬ್ರೇಕ್ ತಗೋಬೇಕು, ಇಲ್ಲಾಂದರೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಟೀ ಕುಡಿಲಿಲ್ಲ ಅಂದರೆ ಮಾತಾಡೋದಕ್ಕೆ ಆಗೋದಿಲ್ಲ. ಒಂಥರ ಚುರುಕಾಗಿಬಿಡ್ತೀವಿ ಟೀ ಕುಡಿದ್ಬಿಟ್ರೆ. ಸೊ ಎಲ್ಲರೂ ಟೀ ಕುಡ್ಕೊಂಡು ಹಾಗೆ ಮುಂದೆ ಹೋಗೋಣ. ಜಿ एक चाय है? हाँ चाय चाय दे दो. ಸೊ ಇದೇನೋ ನೋಡಿ, ಏನೋ ಗಲೀಜು ಇಲ್ಲ ಯಾವಾಗಲೂ ಏನೋ. ಸೊ ಇಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಡಿಶಾದಲ್ಲಿ ಇಡ್ಲಿ, ದೋಸೆ ಮತ್ತು ಉಪ್ಪಿಟ್ಟು, ಪೂರಿ ಅದೆಲ್ಲದೂ ಕೂಡ ಎಲ್ಲ ಹೋಟೆಲ್ನಲ್ಲೂ ಸಿಗುತ್ತೆ. ಅದೊಂದು ಎಲ್ಲ ಕಡೆ ತಿನ್ಕೊಂಡು ಹೋಗ್ಬೋದು. ಬಟ್ ಈ ಕಡೆ ಯಾರು ಕೂಡ ಫ್ರೀಯಾಗಿ ಕೊಡೋದಿಲ್ಲ ಗುರು, ಅದೇ ಬೇಜಾರು ನನಗೆ. ಅಣ್ಣಾಜಿ ಒಂದೇ ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಮಾಡಿಬಿಟ್ರು. ಈ ಉಪ್ಪಿಟ್ಟಲ್ಲಿ ತರಕಾರಿ ಇಲ್ಲ, ಏನೂ ಇಲ್ಲ, ಬರೀ ಸಾಸಿವೆ ಕಾಳಿದೆ ಮತ್ತು ರವೆ ಇದೆ ಮತ್ತು ಅಲ್ಲೆಲ್ಲ ಕಡಲೆ ಬೀಜ ಕಾಣ್ತಾ ಇದ್ದಾವೆ. ಭೈಜಿ एक प्लेट कितना? हेलो क्या? एक प्लेट कितना? 30 रुपया. 30 ರೂಪಾಯಿ. ಅದು ಖಾಲಿ ಉಪ್ಪಿಟ್ಟು 30 ರೂಪಾಯಿ ಅಂತೆ. ಸೊ ರಾತ್ರಿ ಪೆಟ್ರೋಲ್ ಪಂಪಲ್ಲಿ 100 ರೂಪಾಯಿ ಕೊಟ್ಟರು ನನ್ನ ಕತೆ ಕೇಳಿ. ಅದೇ ದುಡ್ಡಲ್ಲಿ ಟೀ ಕುಡ್ಕೊಂಡು ಇವಾಗ ಮುಂದೆ ಹೊರಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಚಳಿ ಗುರು ಈ ಕಡೆ. ಎಷ್ಟು ಚಳಿ ಆಗ್ತಾ ಇದೆ ಅಂದರೆ ಟ್ರಾವೆಲ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ, ಅಷ್ಟು ಚಳಿ ಆಗ್ತಾ ಇದೆ. ಅಲ್ಲಿ ದೂರ ಕಾಣ್ತಾ ಇದೆಯಲ್ಲ, ಅದೇ ನೋಡಿ ಪೂರಿ ಜಗನ್ನಾಥ ದೇವಸ್ಥಾನ. ಸೊ ಫೈನಲಿ ಬಂದೇ ಬಿಟ್ಟೆ ಪೂರಿ ಜಗನ್ನಾಥ ದೇವಸ್ಥಾನದ ಹತ್ರ. ಸೊ ಇವಾಗ ಅಲ್ಲಿಗೆ ದರ್ಶನ ಮಾಡೋದಕ್ಕೆ ಹೋಗೋಣ ಬನ್ನಿ. ಈ ದೇವಸ್ಥಾನ ನೋಡೋ ಗುರು, ಎಷ್ಟು ದೊಡ್ಡ ಮಟ್ಟಕ್ಕೆ, ಎಷ್ಟು ದೊಡ್ಡ ಜಾಸ್ತಿ ಎಕರೆನಲ್ಲಿ ಕಟ್ಬಿಟ್ಟಿದ್ದಾರೆ. ಸೊ ಒಂದೇನಂತಂದರೆ ಈ ದೇವಾಲಯದ ಮೇಲೆ ಯಾವುದು ಕೂಡ ಪಕ್ಷಿ ಹಾರಾಡೋದಿಲ್ಲ ಅಂತಾರೆ. ಸೊ ನೂರಾರು ಪಕ್ಷಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದಾವೆ. ಏನಪ್ಪ ಗೊತ್ತಾಗ್ತಿಲ್ಲ ನನಗಿದು. ಸೊ ನೋಡಿ ಅಲ್ಲಿ ಅದೇ ಮೇಯ್ನ್ ದೇವಸ್ಥಾನ. ಅಲ್ಲಿಂದ ಹಾಗೆ 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 ಫುಲ್ಲು ಕಾಂಪೌಂಡ್ ಥರ ಇದೆಯಲ್ಲ, ಅದೆಲ್ಲದೂ ಕೂಡ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಮೇಯ್ನ್ 4 ಬಾಗಿಲಿದೆ. ಸೊ ಇಲ್ಲೊಂದು ಬಾಗಿಲಿದೆ, ಇದಕ್ಕೆ ಹಿಂದೆಗಡೆ ಒಂದು ಬಾಗಿಲಿದೆ, ಈ ಕಡೆ ಒಂದು ಬಾಗಿಲಿದೆ ಮತ್ತು ಆ ಕಡೆ ಒಂದು ಬಾಗಿಲಿದೆ. ಸೊ ಇವಾಗ ಇಲ್ಲಿ ಮೊಬೈಲೆಲ್ಲ ಇಲ್ಲೇ ಇಸ್ಕೊಳ್ತಾರೆ ಗುರು, ಅದೇ ಬೇಜಾರು. ಮೊಬೈಲ್ ಇಲ್ಲೇ ಕೊಟ್ಟು ಹೋಗಬೇಕು. ಮೀಡಿಯಾದವ್ರು ಸಿಕ್ಕಿದ್ದಾರೆ, ಅವರೇನೋ ಒಳಗಡೆ ಬನ್ನಿ ಸೈಕಲ್ ತಗೊಂಡು ಅಂತ ಹೇಳ್ತಿದ್ದಾರೆ. ಸೊ ಸೈಕಲ್ಲು ಒಳಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಏನೋ ಇಂಟರ್ವ್ಯೂ ಮಾಡ್ತಾರಂತೆ. ನನಗೆ ಹಿಂದಿ ಬರೋದಿಲ್ಲ. ಏನೋ ಡೈಲಿ ಎಲ್ಲರ ಹತ್ರ ಕತೆ ಹೊಡಿತೀನಲ್ಲ, ಆ ಕತೆನ ಇಲ್ಲೂ ಹೊಡೆದು ಸ್ವಲ್ಪ ಇಂಟರ್ವ್ಯೂ ಮಾಡಿಕೊಂಡು ಮುಂದೆಗಡೆ ಹೋಗೋಣ. ಏ ಸೈಡ್ ಓಕೆ ಓಕೆ ಓಕೆ. ಸೊ ಇವಾಗ ಒಡಿಶಾ ಮೀಡಿಯಾದವ್ರು ಬಂದಿದ್ದಾರೆ, ಅವ್ರ ಹತ್ರ ಇವಾಗ ಇಂಟರ್ವ್ಯೂ ಮಾಡ್ತಾರೆ, ಮಾತಾಡ್ತಾ ಇದ್ದೀನಿ. आपका नाम बताइए, आप कहाँ से आए थे? मेरा नाम संतोष, फ्रॉम कर्नाटका, चित्रदुर्गा. बहुत बड़ा किला, कर्नाटका फेमस स्पॉट चित्रदुर्गा. अच्छा, घर से कब निकले थे और क्या मैसेज लेके आप साइकिल में आए?
12 जनवरी स्टार्ट, 1 साल हो गया। पूरा भारत, नेपाल, भूटान 3 देश साइकिल यात्रा, 2 साल यात्रा। ऑलरेडी 1 साल हो गया। नेपाल, भूटान 2 देश हो गया। इंडिया 20 स्टेट कंप्लीट। तो अभी उड़ीसा 1 महीना, छत्तीसगढ़ 1 महीना, तेलंगाना 1 महीना, आंध्र प्रदेश 1 महीना, तमिलनाडु 1 महीना, केरला 1 महीना, बाद में कर्नाटका। अच्छा, ये आइडिया कैसे आया कि हम साइकिल में भारत में पॉल्यूशन नहीं, जो प्लास्टिक का होगा, ये आइडिया आप किसी से इंस्पायर हुए नहीं? आपको आपका आइडिया मेरा इंस्पायर स्वामी विवेकानंद से मेरा, सो मेरा इंस्पायर ज़्यादा। सो ज़ीरो मनी ट्रैवल, बाइक, फ्लाइट, पैसा नहीं। सो बहुत अच्छा साइकिलिंग, बहुत हेल्थ अच्छा, जो साइकिलिंग क्या खाते, कैसे खाते हैं? विदाउट मॉर्निंग कैसे खाते हैं? कहाँ पर रुकते हैं रात को? डेली नाइट होटल, ढाबा, धर्मशाला, आश्रम, गुरुद्वारा, पेट्रोल पंप, एक टाइम गैरेज, स्कूल, कॉलेज। लोग आपको हेल्प करते हैं? हाँ, हेल्प कैसा लगता है हेल्प करना? हेल्प पब्लिक सेवा, बहुत पब्लिक सेवा। ट्रक ड्राइवर, एक टाइम होटल, ढाबा, भैया मेरा पास पैसा नहीं, थोड़ा चाय दे दो, थोड़ा नाश्ता दे दो। एक टाइम एक आवर काम, बाद में थोड़ा चावल, थोड़ा रोटी। आज पूरी पहुँचेगा, उसके बाद आज के बाद कहाँ जाना है? कोनर को है, स्टैंड कोनर। आज पूरी, कल सुबह कटाई। हाँ, कटाई। साइकिल में क्या क्या है यहाँ? मेरा साइकिल स्लीपिंग बैग, स्लीपिंग टेंट, कपड़ा, चेयर, कैमरा, पंचर किट, सब है। गैस, कुकर, रेशन। जैसे आप पढ़ाई जॉब क्या? हाँ, मेरा पढ़ाई 12th क्लास, बाद में 2 साल ಬೆಂಗಳೂರು का, बाद में ट्रैवल स्टार्ट। ಆ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟ್ರ್ ಹಾಗೆ ಮುಂದೆ ಬಂದರೆ, ಕೆಳಗಡೆ ಬಂದರೆ, ಆ ಮಾರ್ಕೆಟ್ ಒಳಗಡೆಯಿಂದ ಬಂದರೆ ಇಲ್ಲಿ ಸಮುದ್ರ ಇದೆ. ಸಮುದ್ರದಲ್ಲಿ ನೋಡಿ ಎಷ್ಟು ಮಾರ್ಕೆಟ್ ಮಾಡಿದಾರಲ್ಲ, ಎಲ್ಲ ಅಂಗಡಿಗಳಂತೂ ತುಂಬ ರಶ್ ಆಗಿದೆ. ಸೊ ಇವಾಗ ಸಮುದ್ರ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಜನ ಇದ್ದಾರೆ ಗುರು ಸಮುದ್ರದಲ್ಲಿ. ಅಲೆಗಳು ಕೂಡ ದೊಡ್ಡ ದೊಡ್ಡ ಅಲೆ ಬರ್ತಾ ಇದ್ದಾವೆ. ನನಗೆ ಸಮುದ್ರ ನೋಡಿ ನೋಡಿ ಆಲ್ರೆಡಿ ಬೇಜಾರಾಗ್ಬಿಟ್ಟಿದೆ. ಎಷ್ಟು ಒಂದು 4-5 ಜಾಗಕ್ಕೆ ವಿಸಿಟ್ ಕೊಟ್ಟಿದ್ದೆ ಸಮುದ್ರಕ್ಕೆ. ಇವಾಗ ಪೂರಿ ಜಗನ್ನಾಥ ಇಲ್ಲಿಗೆ ಬಂದಾಗಲೂ ಇಲ್ಲಿ ಕುದುರೆ, ಒಂಟೆ, ಏನೇನೋ ಗೇಮ್ಸ್ ಎಲ್ಲ ತುಂಬ ಇದೆ. ಜನನೂ ಅಷ್ಟೇ ಸಿಕ್ಕಾಬಟ್ಟೆ ಜನ ಇದ್ದಾರೆ ಈ ಕಡೆ. ಓ, ಅಲೆಗಳು ಮಾತ್ರ ದೊಡ್ಡ ದೊಡ್ಡ ಅಲೆ ಬರ್ತಾ ಇದ್ದಾವೆ ನೋಡಿ. ಒಂಟೆಗೆ ಎಷ್ಟು ಡೆಕೋರೇಟ್ ಮಾಡವ್ರೆ, ಸಕ್ಕತ್ತಾಗಿದೆ ಅಲ್ವಾ ಒಂಟೆ? ಇದೆ ನೋಡಿ ಪೂರಿ ಜಗನ್ನಾಥ, ಪೂರಿ ಸಮುದ್ರ. ನಾನಂತೂ ಯಾವ ಸಮುದ್ರದಲ್ಲೂ ಈಜಾಡೇ ಇಲ್ಲ. ಸಮುದ್ರದಲ್ಲಿ ಈಜಾಡ್ಬೇಕಂದ್ರೆ ಭಾಳ ಬೇಜಾರು. ನೋಡಿ, ಇದೆ ಸಮುದ್ರ. ಎಲ್ಲ ರಾಜ್ಯದಲ್ಲೂ ಊಟ ಕೇಳ್ಕೊಂಡು ಊಟ ಮಾಡ್ಕೊಂಡು ಬಂದೆ. ಇವಾಗ ಒಡಿಶಾದಲ್ಲಿ ಎಲ್ಲೂ ಕೂಡ ಕೇಳಿರಲಿಲ್ಲ, 3-4 ದಿನ ಆಯಿತು. ಸೊ ಇನ್ನು ಮುಂದೆ ಇವತ್ತಿಂದ ಒಡಿಶಾದಲ್ಲೂ ಕೂಡ ನಾನು ಊಟನ ಕೇಳ್ಕೊಂಡು ಹೋಗಬೇಕು. ಇಲ್ಲಿನ ಜನಗಳ ಮನಸ್ಥಿತಿ, ಸಹಾಯ ಮಾಡೋ ಸ್ವಭಾವ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ. ನೋಡೋಣ, ಹೋಗಿ ಇವಾಗ ಊಟ ಕೇಳೋಣ. ಫಸ್ಟ್ನೇ ಹೋಟೆಲ್ ಕೇಳ್ತಾ ಇದ್ದೀನಿ, ಫಸ್ಟ್ ಟೈಮು. ಒಡಿಶಾದಲ್ಲಿ ಕೊಟ್ಟರೆ ಊಟ ಮಾಡೋಣ, ಇಲ್ಲಾಂದರೆ ಹಾಗೆ ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಕೇಳೋಣ. ಬನ್ನಿ ಹೋಗೋಣ ಒಳಗಡೆ. ಮಾಲಿಕ್ ಇದಾರ್? ಮಾಲಿಕ್ सर नमस्ते। नमस्ते, मेरा नाम संतोष फ्रॉम कर्नाटका। इंडिया, नेपाल, भूटान 3 देश साइकिल यात्रा, 2 साल यात्रा। पैसा नहीं यात्रा, थोड़ा खाना सेवा करता है। अभी हम लोग का वही नहीं हुआ, नहीं 1 घंटे के बाद होगा, जाओगा। अभी नहीं अभी नहीं है। कितना टाइम बाद में? 1 घंटा के बाद। ಸೊ ಇಲ್ಲಿ 1 ಗಂಟೆ ಮೇಲೆ ಊಟ ಕೊಡ್ತಾರಂತೆ. ಹಾಗಾಗಿ ಇವಾಗ ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಕೇಳೋಣ. ನೆಕ್ಸ್ಟ್ ಹೋಟೆಲಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಫಸ್ಟ್ನೇ ಹೋಟೆಲಲ್ಲೇ ಗಾನ್ ಆಗೋಯ್ತು. ಬನ್ನಿ ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಕೇಳೋಣ. ಈ ಜಾಗದಲ್ಲಿ ಒಂದು ಹೋಟೆಲ್ ಇದೆ, ಏನು ಹೇಳ್ತಾರೋ ಗೊತ್ತಿಲ್ಲ, ಕೇಳೋಣ. ಕೊಟ್ಟರೆ ಊಟ ಮಾಡೋಣ, ಇಲ್ಲಾಂದರೆ ಹಾಗೆ ಮುಂದೆ ಹೋಗೋಣ. ಭಯ್ಯ ನಾಸ್ತಾ ಹೇ? ಸೊ ಕರ್ನಾಟಕ. ಇವಾಗ 2ನೇ ಹೋಟೆಲಿಗೆ ಬಂದಿದ್ದೀನಿ. ಇಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಭಯ್ಯಜಿ, ಮಾಲಿಕ್
नमस्ते, मेरा नाम संतोष फ्रॉम कर्नाटका। पूरा भारत, नेपाल, भूटान यात्रा, पैसा नहीं यात्रा, 2 साल यात्रा, थोड़ा नाश्ता सेवा करते हैं। ठीक है हो गए तो हाँ हाँ दे दे, कोई दिक्कत नहीं। ಕೊಡ್ತೀನಿ ಅಂತ ಹೇಳಿದರು. ಹಾಗೆ 2-3 ಹೋಟೆಲ್ ಸೇವಾ ನಹಿ. मना कर दिया ಹಾಂ ಉದರ್ ಹೆಲ್ಪ್ ನಹಿ. खाइए, दिक्कत नहीं। ಸೊ ಇವಾಗ ಇಲ್ಲಿ ನನಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಊಟ ಮಾಡಿಕೊಂಡು ಹಾಂ ಏನು ಕೊಟ್ಟರು ಬಿಡೋದು ಬೇಡ, ಊಟ ಮಾಡ್ಕೊಂಡು ಹೋಗೋಣ. ಮತ್ತು ಮುಂದೆ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಇಲ್ಲಿ ಕೊಟ್ಟಾಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲಿ ನಾಷ್ಟ ಏನು ಕೊಟ್ಟಿದ್ದಾರೆ ಅಂದರೆ 2 ಪೂರಿ ಕೊಟ್ಟಿದ್ದಾರೆ ಮತ್ತು 2 ವಡೆ ಕೊಟ್ಟಿದ್ದಾರೆ, ಇಡ್ಲಿ ಕೊಟ್ಟಿದ್ದಾರೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ತಿನ್ಕೊಂಡು ಹೋಗಬೇಕು. ತಿಂದಾದ ನಂತರ ಅಲ್ಲಿ ರೈಸ್ ಇದೆ, ರೈಸ್ ಕೇಳೋಣ ಏನು ಹೇಳ್ತಾರೆ ನೋಡೋಣ. ಬಹುತ್ ಅಚ್ಚ. ಟೈಮಲ್ಲಿ ನಾನು ತಿಂಡಿ ಮಾಡಿದೆ ಅಂದರೆ ಒಂದು 4-5 ಹೋಟೆಲ್ಲ ಕೇಳ್ಕೊಂಡು ಬಂದೆ, ಅವರು ಎಲ್ಲೂ ಕೂಡ ಊಟ ಕೊಡಲಿಲ್ಲ. ಸೊ ಇಲ್ಲಿ ತಿಂಡಿ ಕೊಟ್ಟರು, ಬೆಳಗ್ಗೆದು ಇಡ್ಲಿ ಕೊಟ್ಟರು. ಸೊ ನಾನು ತಿಂಡಿ ಮಾಡಬೇಕಾದ್ರೆ ಒಬ್ಬರು ನಂತರ ಸೈಕ್ಲಿಸ್ಟು ಸಿಕ್ಕಿದ್ದಾರೆ ನೋಡಿ. ಇವರು ಸೈಕಲ್ ಟ್ರಾವೆಲ್ ಶುರು ಮಾಡಿ 8 ತಿಂಗಳಾಯ್ತಂತೆ. ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಇದೆಯಲ್ಲ ಅದನ್ನು ಯಾತ್ರಾ ಮಾಡ್ತಿದ್ದಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ, ಯೂಟ್ಯೂಬ್ ಅದೆಲ್ಲ ಇಲ್ಲಿದೆ. ಭಯ್ಯ ತುಮಾರ ನಾಮ್ ಕ್ಯಾ? नमस्ते, जय श्री राम। मेरा नाम नवदीप शर्मा है। हाँ हाँ, मध्य प्रदेश ग्वालियर से 12 ज्योतिर्लिंग और 4 धाम की साइकिल यात्रा कर रहा हूँ। ग्वालियर? ग्वालियर। ग्वालियर बहुत अच्छा, ग्वालियर पैलेस बहुत अच्छा। राइट। ओके, अभी कितना दिन हो गया? मेरे को घर से निकले हुए 7 महीने और आज 26 दिन हो गए। 7 महीना 26 दिन। 22 मार्च 2024 का निकला हूँ। हाँ हाँ, कितना दिन है यात्रा? अभी मेरे को 5 मंथ और कंप्लीट हाँ हाँ, पूरी यात्रा में 5। पूरे कितना ज्योतिर्लिंग कंप्लीट? अभी मेरी 5 ज्योतिर्लिंग कंप्लीट एंड 7 बाकी ज्योतिर्लिंग बाकी बाकी। ओके ओके, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು. ಸೊ ಇವರು 5 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿದ್ದಾರೆ, ಇನ್ನೂ 7 ಜ್ಯೋತಿರ್ಲಿಂಗ ಇದೆ ಅಂತೆ. आज स्टे किधर तुम? आज इसके जब भी रात हो जाती है, जहाँ पेट्रोल पंप दिख जाता है वहीं टेंट लगा लेता हूँ। हाँ, कितना किलो आज कितना फिर किलो? भी कल तो मैंने 97 किलोमीटर का सफ़र तय किया था और आज भी 80 प्लस तो कर ही दूँगा। 80 कंप्लीट ऑलरेडी। ओके ओके, एक ही रोड है पूरी? पूरी एक ही रोड? पूरी वहाँ से कट जाएगा आगे से। हाँ हाँ भुवनेश्वर से ये वाला रोड तो चेन्नई तक जा रहा है, हाँ हाँ, लेकिन भुवनेश्वर से पूरी का कलकत्ता रास्ता to कट जाएगा। ಸೊ ಇಲ್ಲಿ ಯಾವುದೋ ಒಂದು ಹಳ್ಳಿ ಒಳಗಡೆ ಒಬ್ಬರು ಅಣ್ಣ ಮನೆಗೆ ಬನ್ನಿ ಟೀ ಕುಡಿಕೊಂಡು ಹೋಗುವಂತೆ ಅಂತ ಹೇಳ್ತಿದ್ದಾರೆ. ಒಂದು ಮನೆ ಹತ್ರ ಹೋಗ್ತಾ ಇದ್ದೀನಿ, ಒಡಿಶಾ ರಾಜ್ಯದಲ್ಲಿ. ತುಂಬ ಶಾಕಾಗಿ ನೋಡ್ತಾ ಇದ್ದಾರೆ. ತುಮಾರ ಗರ್ ಇಲ್ಲಿ ನಾಯಿಗಳಿದ್ದಾವೆ, ಶಾಕ್ ಆಗ್ಬೇಕಂಗಿದ್ದಾವೆ. छत्तीसगढ़ 1 महीना, एक स्टेट एक महीना, 20 स्टेट हो गए ऑलरेडी। 20 स्टेट कंप्लीट। कब से आप घर से निकले हो? हाँ 12 जनवरी। यही 12 जनवरी को निकले, इसी साल? हाँ जम्मू कश्मीर गया, पंजाब गया। हाँ सब हो गया, अच्छा, नॉर्थ इंडिया पूरा कंप्लीट। हे भगवान, आपका पेशेंस मानना पड़ेगा। इस साइड में आओ, इस साइड में, इस साइड में आओ। वो कुत्ता है ना उधर। हाँ हाँ हाँ, चल। ಗುರುವೇ ಈ ನಾಯಿನೇನಾದರೂ ಬಿಟ್ಟುಬಿಟ್ರೆ ಒಂದೇ ನಿಮಿಷಕ್ಕೆ ತಿಂದಾಕ್ಬಿಡುತ್ತೆ ನನ್ನ. ಏ ನಾಮ್ ಕ್ಯಾ? लालू। ಲಾಲು. ಇಲ್ಲೊಂದು ಮಂಗ ಇದೆ ನೋಡಿ, ಇದು ಓಯ್. ಎಲ್ಲಿ ನೋಡಿದ್ರು ಮೋಸ, ದಗ ದಗ ಮೋಸ. ಮೋಸ ಮಾಡೋನ್ ಕಂಡ್ರೆ ನನ್ಗೆ ಆಗಲ್ಲ ಗುರು. ದೇವ್ರಿಗೂ ಮೋಸ ಮಾಡೋನ್ ಕಂಡ್ರೆ ನನ್ಗೆ ಆಗಲ್ಲ ಗುರು. ತಲೆ ಕೆಟ್ಟು ಕೆರೆ ಹಿಡ್ದದ ಗುರು. ದೇವ್ರ ಸತಿ ತಲೆ ಕೆಟ್ಟು ಕೆರೆ ಹಿಡ್ದದ ಗುರು. ಎಲ್ಲಿ ನೋಡಿದ್ರು ಮೋಸ ಮೋಸ ಮೋಸ, ವಂಚನೆ ವಂಚನೆ ವಂಚನೆ. ನಂಬಿಸಿ ಕತ್ ಕೊಯ್ತಾರೆ ಗುರು, ನಂಬಿಸಿ ಕತ್ ಕೊಯ್ತಾರೆ. ಏನ್ ಗುರು ಈ ಜಗತ್ತೇನೆ ಇಷ್ಟನಾ? ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ಯಾವ ಥರ ಆಕ್ಷನ್ ಮಾಡ್ತಾ ಇದೆ. अब खाओगे रोटी? हाँ रोटी खाओगे? खाना खाना हाँ ಹಾಂ ರೋಟಿ. ठीक है, ठीक। ಓಕೆ, ಅಣ್ಣವರು ಟೀ ಕೊಡ್ತೀನಿ ಅಂತ ಕರ್ಕೊಬಂದು ಊಟನೂ ಕೊಡ್ತಾ ಇದ್ದಾರೆ.
ಸೊ ಇಲ್ಲೇನೋ ಸಾಕಿದ್ದಾರೆ, ಸ್ಪೆಷಲ್ ಆಗಿದೆ ಈ ಮನೆ. ಇಲ್ಲಿ ಒಳಗಡೆ ಏನೋ ಇದೆ. आ जाओ अंदर आओ. ಓಕೆ, माँ करते नहीं आओ. सब खाओ. ಇಬ್ಬರಲ್ಲಿದ್ದಾರೆ ಅಷ್ಟೇ ಈ ಮನೆಯಲ್ಲಿ. चावल चावल भैया। राइस। ರೈಸ್ ಓಕೆ, ರೈಸ್. ಬೇಟಾ ಬೇಟಿ ನೈ. मेरा बेटी मैरिज ऑलरेडी। ಓಕೆ ಓಕೆ ಓಕೆ. मैं आर्मी से रिटायर्ड हूँ। ಓ ಆರ್ಮಿ. ಓಕೆ ಓಕೆ. बैठो बैठो। ಇವರು ಆರ್ಮಿ ಅಂತೆ, ಆರ್ಮಿ ರಿಟೈರ್ಡ್ ಆಗಿ ಇವಾಗ ಮನೆಯಲ್ಲೇ ಇದ್ದಾರೆ. ಇವರು ಒಂದು 2-3 ನಾಯಿ ಇದ್ದಾವೆ. ಅವು ನಾಯಿನ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ, ಆ ಥರ ಇದ್ದಾವೆ. ನೋಡಿ ಮನೆ ಎಷ್ಟು ಚೆನ್ನಾಗಿದೆ. ಹಾಗೆ ಈ ಮನೆ ಒಳಗಡೆ ಒಂದು ಗಿಳಿನೂ ಸಾಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೌಂಡ್ ಮಾಡ್ತಾ ಇದೆ ನೋಡಿ ಹೇಗಿದೆ. ಗಿಳಿ ಸಾಕಿದ್ದಾರೆ, ಹಸು ಸಾಕಿದ್ದಾರೆ, ಮೇಕೆ ಸಾಕಿದ್ದಾರೆ, ನಾಯಿಗಳು ಸಾಕಿದ್ದಾರೆ, ಮತ್ತು ಇನ್ನೊಂದು ಅದು ಯಾವುದೋ ಒಂದು ಮಂಗ ಥರ ಇದೆಯಲ್ಲ ಅದನ್ನು ಸಾಕಿದ್ದಾರೆ. ಇನ್ನು ಏನೇನೋ ಸಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಇವರು ಅನಿಮಲ್ ಲವರ್ ಅನಿಸುತ್ತೆ, ಹಾಗಾಗಿ ಎಲ್ಲದೂ ಕೂಡ ಸಾಕಿದ್ದಾರೆ. ಇವ್ರ ಮನೇಲಿ ಇಲ್ಲಿ ಪಾರಿವಾಳಗಳನ್ನ ಸಾಕಿದ್ದಾರೆ ನೋಡಿ. ಪಾರಿವಾಳಗಳೆಲ್ಲ ಇದ್ದಾವೆ, ಬಿಳಿ ಪಾರಿವಾಳ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಪೂರಿ ಜಗನ್ನಾಥನ ದರ್ಶನ ತುಂಬ ಅದ್ದೂರಿಯಾಗಿ ಆಯಿತು. ಸೊ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ನೆಕ್ಸ್ಟ್ ನಾನು ಇವಾಗ ಹೋಗ್ತಾ ಇರೋದು ಭುವನೇಶ್ವರ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ಪ್ರಾಚೀನ ಕಾಲದ ಮಂದಿರಗಳಿವೆ, ಅವನ್ನೆಲ್ಲ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.